ನಮಸ್ಕಾರ ಎಲ್ಲರಿಗೂ. ನಿನ್ನೆ ಬೆಂಗಳೂರಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೆ. ಈ ಜಾತಿ ಗಣತಿ ವಿಚಾರವಾಗಿ ಎಲ್ಲ ಪತ್ರಿಕೆಯಲ್ಲಿ ಹೆಚ್ಚು ಕಮ್ಮಿ ಈ ಯೋಜನೆ ಜಾರಿಗೆ ಆಗಲಿಕ್ಕೆ ಒಂದು ವರ್ಷ ಆಗಬಹುದು ಅಂತ ಒಂದು ಪತ್ರಿಕೆಯಲ್ಲಿ ಬಂದಿದೆ. ಅದು ನಾನು ಹೇಳಿದ್ದು ಕೂಡ ನಿಜವಾಗಿದೆ. ಅದನ್ನು ಹೇಳಿದ್ದು 3 ತಿಂಗಳು ಆಗ್ಬೋದು, 6 ತಿಂಗಳು ಆಗ್ಬೋದು, ವರ್ಷ ಅಂತ ಕೂಡ ಹೇಳಿದ್ದೆ. ಅದು ಪತ್ರಿಕೆಯಲ್ಲಿ ಅಪೇರ್ ಆಗಿದ್ದು ವರ್ಷ ಅಂತ ಮಾತ್ರ ಆಗಿದೆ. ಸೊ ಹೀಗಾಗಿ ಅದಕ್ಕೆ ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ಅದು 6 ತಿಂಗಳಲ್ಲಿ ಆಗ್ಬೋದು, 3 ತಿಂಗಳಲ್ಲಿ ಆಗಬಹುದು ಅಂತ ಹೇಳಿದ್ದೀನಿ ನಾನು. 1 ವರ್ಷ ಅಂತಕ್ಕೆ 1 ವರ್ಷದ ನಂತರ ಅಲ್ಲ, 1 ವರ್ಷದೊಳಗೆ ಎನಿ ಟೈಮ್ ಆಗ್ಬೋದು. ಸೊ ನಾನು ಆತಂಕ ಅದು ಜಾರಿ ಆಗುವ ಹೊತ್ತಿನಲ್ಲಿ ಅದು ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ವಿಶೇಷವಾಗಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಗ್ತದೆ, ಅವ್ರಿಗೂ ಕೂಡ ಅದು ತೊಂದರೆ ಆಗಬಾರ್ದು, ಪಕ್ಷಕ್ಕೆ ಕೂಡ ತೊಂದರೆ ಆಗಬಾರ್ದು ಕಾರಣಕ್ಕಾಗಿ ನಾನು ಹೆಚ್ಚು ಸಮಯ ಬೇಕಂತ ಹೇಳಿದ್ದೆ. ಅಷ್ಟೇ ಹೊರತಾಗಿ 1 ವರ್ಷ ಅಂತ ಅಂದರೂ ಕೂಡ ಹೆಚ್ಚು ಸಮಯ ಬೇಕಂತ ಹೇಳಿದೆ. ನನ್ನ ಉದ್ದೇಶ ಅಷ್ಟೇ, ವಿಸ್ತಾರವಾಗಿ ಚರ್ಚೆ ಆಗಬೇಕು. ಸೊ ಆದಷ್ಟು ಹೇಳಿದ್ದೀನಿ. ಯಾರು ಕೂಡ ಅದು 1 ವರ್ಷ ಅಂತ ಭಾಳ ಜನ ನನಗೂ ಕೂಡ ಕೇಳ್ತಾ ಇದ್ರು, 1 ವರ್ಷ ಬೇಕಾ 1 ವರ್ಷ ಬೇಕಂತ. 1 ವರ್ಷ ಒಳಗಡೆ ಆಗ್ಬೋದು, 3 ತಿಂಗಳು ಆಗ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಆಗ್ಬೋದು. ಅದಕ್ಕಾಗಿ ನಾನು ಭಾಳ ಸ್ಪೆಸಿಫಿಕ್ಕಾಗಿ ಹೇಳಿದ್ದೀನಿ, ಆಗಬಹುದು ಅಂತ ಹೇಳಿದ್ದೀನಿ. 1 ವರ್ಷ ಆಗ್ಬೋದು ಅಂತ ಹೇಳಿದ್ದೀನಿ. ಅದಕ್ಕಾಗಿ ಅದ್ರ ಬಗ್ಗೆ ಯಾರು ಕೂಡ ಆ ರೀತಿ ಅರ್ಥ ಮಾಡ್ಕೊಳ್ಳಬಾರ್ದು. ಆದಷ್ಟು ಬೇಗ ಮಾಡಲಿಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಮಾಡೋಕ್ಕಿಂತ ಮುಂಚೆ ಎಲ್ಲ ಆಗುಗಳನ್ನು ನೋಡಿ ಅದು ಜಾರಿ ಮಾಡುವಂಥ ನಿರ್ಧಾರ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕಾಗ್ತೈತೆ. ಎಲ್ಲನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗುತ್ತೆ. ಅದಕ್ಕಾಗಿ ಆ 1 ವರ್ಷ ಬಗ್ಗೆ ಯಾರು ಕೂಡ ಆತಂಕ ಪಡೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಹೇಳುವಂಥ ಉದ್ದೇಶ, ಸ್ಪಷ್ಟೀಕರಣ.